ಎಲ್ಲರಿಗೂ ಗೊತ್ತಿರುವ ಹಾಗೆ ಹೊಸ ವರ್ಷಂಕರು ಪ್ರಾರಂಭ ಆಗೈತಿ. ಹೊಸ ವರ್ಷ ಪ್ರಾರಂಭ ಆಗಿ ಇನ್ನೂ 8 ದಿನ ಹಂಗಾರೆ ಕಳೀತು. ಹೋದ ವರ್ಷದಲ್ಲಿ ಈಗ ಇನ್ನೇ 2 ದಿನ ಕಳೀತಪ್ಪ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಹಬ್ಬ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾಕಂದ್ರೆ ನಮ್ಮ ಶರಣ್ ಸರ್ ಅಭಿನಯದ ಚೂ ಮಂತರ್ ಸಿನಿಮಾ ಇದೇ 10ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ರಾಜ್ಯಾದ್ಯಂತವಾಗಿ ಈ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇರುವಂಥ ಸಿನಿಮಾ. ಅದರ ಹಿಂದೆ ಒಟ್ಟು 3 ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು 3 ಸಿನಿಮಾಗಳು ತೆರೆಗೆ ಬರಕತ್ತಾವೆ. ಮತ್ತು ಅದಾಗಿರ್ಬೋದು, ಮತ್ತು ನಮ್ಮ ಶ್ರೀನಗರ ಕಿಟ್ಟಿ ಹಾಗೂ ಮತ್ತು ನಮ್ಮ ರಚಿತಾ ರಾಮ್ ಅವರ ಇಬ್ಬರು ಜೊತೆಯಾಗಿ ನಟಿಸಿದಂಥ ಈ ಒಂದು ಸಂಜು ವೇಟ್ಸ್ ಗೀತಾ 2 ಸಿನಿಮಾ ಇದು 2ನೇ ಭಾಗ. ಈ ಒಂದು ಸಿನಿಮಾನು ರಿಲೀಸ್ಗೆ ರೆಡಿ ಇರುವಂಥ ಈ 2 ಸಿನಿಮಾಗಳು ಇನ್ನೇನು 10ನೇ ತಾರೀಕಿಗೆ ಇದೇ ಜನವರಿ 10ರಂದು ಈ 2 ಸಿನಿಮಾಗಳು ಅಲ್ಲದೆ ಇನ್ನೂ ಸಾಕಷ್ಟು ನಮ್ಮ ಕನ್ನಡ ಸಿನಿಮಾಗಳು ರಿಲೀಸ್ಗೆ ಬರಕತ್ತಾವೆ. ಈಗ ಬ್ಯಾಕ್ ಟು ಬ್ಯಾಕ್ ಈ 2024ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾಗಳು ಯಾವ್ಯಾವ ಅಂತಪ್ಪ ಅಂತ ಸ್ವಲ್ಪ ರೌಂಡ್ ಆಫ್ ಆಗಿ ಬರೋಣ ಅಂತ ಹೇಳಿದೆ ನಾನು. ಈಗ 2025 ಬರಕತ್ತೈತಿ. ಈಗ 2024ರಲ್ಲಿ ಯಾವ್ಯಾವ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗ್ಯಾವ? ಒಟ್ಟು 6 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ಟು. ಜನರ ಮನಸ್ಸಲ್ಲಿ ಅಚ್ಚ ಹಸಿರಾಗಿ ಉಳಿದಿರುವ ಸಿನಿಮಾಗಳಪ್ಪ ಅಂತಂದ್ರೆ ಇನ್ನೂ ಕಾಡ್ತಾ ಇದೆ, ಇನ್ನೊಮ್ಮೆ ನೋಡಬೇಕು ಅಂತೇಳಿ ಒಟ್ಟು 6 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ಯಾವ. ಅವು ಯಾವ್ಯಾವಪ್ಪ ಅಂತಂದ್ರೆ ಎಲ್ಲವನ್ನು ಹೇಳ್ತೀನಿ, ಪಿನ್ ಟು ಪಿನ್ ಎಲ್ಲವನ್ನು ಮಾಹಿತಿ ಬಿಟ್ಕೊಂಡು ಹೋಗ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿದ್ದೀನಿ. ಓಕೆ ಸರ್, ಈಗ ಮೊದಲಿಗೆ ಹೇಳಪ್ಪ ಅಂತಂದರೆ ನಮ್ಮ ದುನಿಯಾ ವಿಜಯ್ ಸರ್ ಅಭಿನಯದ, ಯಾಕಂದ್ರೆ ಅವರು ಸಲಗ ಸಿನಿಮಾದಲ್ಲಿ ಯಾವ ರೀತಿ ಕ್ರೇಜ್ ಹುಟ್ಟಾಗೈತಿ, ಯಾಕಂದ್ರೆ ತಂದೆ ತಾಯಿನ ಯಾವ ರೀತಿ ನೋಡ್ಕೋಬೇಕು ಅಂತೇನೆ ಆ ಸಿನಿಮಾದಲ್ಲಿ ಅವರೇ ಡೈರೆಕ್ಷನ್ ಮಾಡಿರ್ತಕ್ಕಂಥ ಸಿನಿಮಾ ಸಲಗ. ಅದು ನೋಡಿರ್ಬೋದು. ಅದು ಈಗ ಯಾಕೆ ಮಾತಾಡಕತ್ತನಪ್ಪ ಅಂತ ನಮ್ಗೆ ಅಂದ್ಕೊಂಡಿರ್ಬೋದು. ಹೌದು ಸರ್, ಅದು ಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಅವರೇ ಡೈರೆಕ್ಷನ್ ಮಾಡಿರ್ತಕ್ಕಂಥ ಈ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೈತೆ, ಬ್ಲಾಕ್ ಬಸ್ಟರ್ ಹಿಟ್ ಆಗೈತೆ. ನಮ್ಮ ರಾಜ್ಯದಲ್ಲಿ ಅಲ್ಲದೆ ಮತ್ತು ಹೊರ ರಾಜ್ಯದಲ್ಲಿ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಆದಂಥ ಈ ಒಂದು ಸಿನಿಮಾ ಯಾವುದಪ್ಪ ಅಂತಂದರೆ ಭೀಮಾ ಸಿನಿಮಾ. ಒಂದು ವಿರುದ್ಧವಾಗಿ ಹೋರಾಡೋದೈತಲ್ಲ, ಅದೊಂದು ಸಕ್ಸಸ್ ಕಂಡಂಥ ಸಿನಿಮಾ ಅಂತಂದರೆ ಅಷ್ಟು ಅಲ್ಟಿಮೇಟ್ ಆದಂಥ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಭೀಮಾ ಸಿನಿಮಾ. ಅದು 2024ರಲ್ಲಿ ಸಕ್ಸಸ್ ಕಂಡು ಇನ್ನೂ ರನ್ನಿಂಗ್ ಓಡ್ತಾ ಇದೆ. ಅಷ್ಟು ಒಳ್ಳೆಯ ಸಿನಿಮಾ ಅಂತಂದರೆ ತಪ್ಪಾಗೋದು. ಅದ್ರ ಹಿಂದೆ ರಿಲೀಸ್ ಆದಂಥ 1 ವಾರ ಅಷ್ಟೇ, ಅದ್ರ ಹಿಂದೆ ರಿಲೀಸ್ ಆದಂಥ 1 ವಾರನೇ 15 ದಿನ ರಿಲೀಸ್ ಅದಾದಮೇಲೆ ರಿಲೀಸ್ ಆದಂಥ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ. ಅದು ಯಾರಿಗೆ ಗೊತ್ತಿಲ್ಲ ರೀ, ಯಾಕಂದ್ರೆ ಅದು ಸಾಂಗ್ ಕೇಳ್ತಾ ಇದ್ರಪ್ಪ ಇನ್ನೂ ಕೇಳ್ತಾ ಇರ್ಬೇಕು ಅನ್ಸುತ್ತೈತೆ. ದ್ವಾಪರ ದಾಟುದ ಅಂತೇಳಿ ಅದು ಅಲ್ಟಿಮೇಟ್ ಆದಂಥ ಒಂದು ಸಾಂಗ್ ಐತಲ್ಲ. ಸೀನಿ ಪ್ರೇಮಿಗಳಾಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಇವೆಲ್ಲ ಸಾಂಗ್ಸ್ ಮತ್ತೆ ಕೇಳಬೇಕು ಅನಿಸುತ್ತೆ. ಆ ಸಾಂಗ್ ಯಾರಿಗೆ ನೆನಪಿಲ್ಲರಿ, ಆ ಪಿಕ್ಚರ್ ಯಾರಿಗೆ ನೆನಪಿಲ್ಲರಿ. ಒಟ್ಟು 100 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಂಡಂಥ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಅದು ನಮ್ಮ 2024ರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಕಂಡಂಥ ಅದೊಂದು ಸಿನಿಮಾ ಆಗೈತೆ. ಅದು ಆದ್ಮೇಲೆ ಮತ್ತೆ ಯಾವ ಸಿನಿಮಾ ಹಿಟ್ ಆಗೈತಿ? ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆದಂಥ ಎಲ್ಲ ಸಿನಿಮಾಗಳು ಹಿಟ್ ಆಗ್ಯಾವ. ಅದಾದ್ಮೇಲೆ ಯಾವ ರಿಲೀಸ್ ಆಗಿದೆ ಎಲ್ಲ ಕೇಳ್ತಿರ್ಬೋದು. ಹೌದು ಸರ್, ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸರ್ ಅಭಿನಯದ ಭೈರಿ ತಿರನಗಲ, ನಮ್ಮ ನರ್ತನ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಭೈರಿ ತಿರನಗಲ ಸಿನಿಮಾ ಯಾರಿಗೆ ಗೊತ್ತಿಲ್ಲ ರೀ. ಅಷ್ಟು ಅಲ್ಟಿಮೇಟ್ ಅಂತಂತ ಈ ಒಂದು ಸಿನಿಮಾ, ಅಷ್ಟು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಈ ಒಂದು ಸಿನಿಮಾ ಆಗೈತಿ. ಅದು ಇನ್ನೂ ಒಂದು ಥಿಯೇಟ್ರಲ್ಲಿ ಇನ್ನೂ ಅಪ್ಪಳಿಸಾಕತೈತಿ. ಅಷ್ಟು ಒಳ್ಳೆಯ ಸಿನಿಮಾ, ಅಷ್ಟು ಸಿನಿಮಾ ಮಾಡಿದಂಥ ಈ ಒಂದು ಕಥೆ ಅಂಕರ್ ಯಾವ ರೀತಿ ಕಥೆ ಐತಪ್ಪ ಅಂತಂದ್ರೆ ಅರ್ಧ ಸೀನ್ ಅಂದ್ರೆ ಸಿನಿಮಾ ಇಂಟ್ರೋಲ್ ಬಿಡೋಕ್ಕೆ ಮುಂಚೆಗೆ ಒಂದು 20 ನಿಮಿಷ ಯಾವ ರೀತಿ ಫೈಟಿಂಗ್ ಐತ್ರಿ ಅಲ್ಲಿ. ನಮ್ಮ ಶಿವಣ್ಣವರೇ ಸಾಟಿ ಅಂತಂದರೆ ಆ ಒಂದು ಸಿನಿಮಾ ಅಂತ ಹೇಳ್ತಾರೆ ಭೈರಿ ದಿನಗಲ್ಲ. ಅಷ್ಟು ಒಳ್ಳೆಯ ಸಿನಿಮಾ, ಯಾಕೆ ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡಬಲ್ಲಂಥ ನಮ್ಮ ಶಿವಣ್ಣ ಸರ್ ಅವರಿಗೂ ಇನ್ನೂ ಹೆಚ್ಚೆಚ್ಚಿಗೆ ಸಿನಿಮಾ ಮಾಡಲಿ. ಯಾಕಂದರೆ ಇನ್ನೂ 14 ಸಿನಿಮಾಗಳು ಅದಾವಂತ ಕೇಳಿಬಿಟ್ಟಿವಿ. ಇನ್ನೂ ಹೆಚ್ಚೆಚ್ಚಿಗೆ ಸಿನಿಮಾ ಮಾಡಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀನಿ ಅಂತ ಹೇಳ್ತೀನಿ ನಾನು. ಈಗ ಅದು ಆಗಿರ್ಬೋದು, ಅದು ಅಂಕರಿ ಈಗ ರಿಲೀಸ್ ಆಗೈತಿ. ಅದ್ರ ಹಿಂದೆ ಕೃಷ್ಣಂ ಪ್ರಣಯ ಸಖಿ ಭೀಮಾ ಅದು ಆದಮೇಲೆ ರಿಲೀಸ್ ಆದಂಥ ಸಿನಿಮಾ ಯಾವುದಪ್ಪ ಅಂದರೆ ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಅಭಿನಯದ ಭಗೀರ. ಅದು ಯಾರಿಗೆ ಗೊತ್ತಿಲ್ಲ ರೀ, ಅಷ್ಟು ಒಳ್ಳೆಯ ಸಿನಿಮಾ. ಅಷ್ಟೇ, ಯಾಕಂದರೆ ಪೊಲೀಸ್ ಅಧಿಕಾರಿಯಲ್ಲಿ ಅಪ್ಪಳಿಸಿದಂಥ ನಮ್ಮ ಶ್ರೀ ಮುರಳಿ ಸರ್ ಅವರ ಅಭಿನಯಿಸಿದಂಥ ಸಿನಿಮಾ ಭಗೀರ ಸಿನಿಮಾ. ಅದಾದಮೇಲೆ ಅದು ಕ್ರೇಜರ್ ಬೇರೆ ಆಗ್ಬಿಡ್ತು. ಅಷ್ಟು ಒಳ್ಳೆಯ ಸಿನಿಮಾ.
ಯಾಕಂದರೆ ಅದು ಹೋರಾಡುವಂಥ ಐತಲ್ಲವ ಅದೊಂದು ಫೈಟಿಂಗ್ ಸೀನ್ ಆಗಿರ್ಬೋದು, ಒಂದು ಡೈಲಾಗ್ ಸೀನ್ ಆಗಿರ್ಬೋದು, ಅಲ್ಟಿಮೇಟ್ ಅಂತ ಈ ಒಂದು ಸಿನಿಮಾ ಐತಿ. ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗೈತಿ. ಅದಾದ್ಮೇಲೆ ಮತ್ತೆ ಯಾರು ಇಲ್ಲದಾಗ್ಯವಪ್ಪ ಅಂತಂದ್ರೆ ಎಲ್ಲ ಕೇಳ್ತಿರ್ಬೋದು. ಹೌದು ಸರ್, ನಮ್ಮ UI ಸಿನಿಮಾ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅಭಿನಯದ UI ಅವರೇ ಡೈರೆಕ್ಷನ್ ಮಾಡಿರ್ತಕ್ಕಂಥ ಈ ಒಂದು ಸಿನಿಮಾ ಡಿಸೆಂಬರ್ 20ರಂದು ತೆರೆಗೆ ಬಂದಂಥ ಈ ಒಂದು ಸಿನಿಮಾ ಇನ್ನೂ ಓಡ್ತಾ ಇದೆ. ಅಷ್ಟು ಯಾಕಂದರೆ ಅದನ್ನು ನೋಡ್ತಾ ಇದೆಪ್ಪ ಅಂತಂದ್ರೆ UI ಅಂತಂದ್ರೆ ಅದು ನಮ್ಮ ಉಪ್ಪಿ ಸರ್ ಅವರ ಡೈರೆಕ್ಷನ್ ಮಾಡಿರ್ತಕ್ಕಂಥ ಸಿನಿಮಾ ಲಘುನ ಅರ್ಥ ಆಗಲ್ಲ ಅಂತಾರೆ. ಯಾಕಂದ್ರೆ ಒಮ್ಮೆ ಬಿಟ್ಟು ಒಂದು 10 ಸಲ ನೋಡಿದ್ರು ಅರ್ಥ ಆಗಲ್ಲ ಅಂತಾರೆ. ಯಾವ ರೀತಿ ಕ್ರೇಜ್ ಹುಟ್ಟಾಗಿರ್ಬೇಕು, ಯಾವ ರೀತಿ ಸಿನಿಮಾ ಇರ್ಬೋದು. ಯಾಕಂದ್ರೆ ನೀವೆಲ್ಲ ನೋಡಿ ಬಂದಿರ್ಬೇಕು ಸಿನಿಮಾ. ಅದನ್ನು ನಾನು ನೋಡಿನಿ. ಅಷ್ಟು ಅಲ್ಟಿಮೇಟ್ ಅಂತ ಒಂದು ಸಿನಿಮಾ ಐತಿ. ದಯವಿಟ್ಟು ಮಿಸ್ ಮಾಡಿದೆ. ನೀವೇನಾದರೂ ನೋಡಿಲ್ಲಪ್ಪ ಅಂತಂದ್ರೆ ದಯವಿಟ್ಟು ನೋಡಲೇಬೇಕಂತ ಒಂದು ಸಿನಿಮಾ ಐತಿ. ಯಾಕಂದ್ರೆ ಬುದ್ಧಿವಂತರಾಗಿದ್ದರೆ ಈಗ ಎದ್ದು ಹೋಗ್ಬಿಡ್ರಿ, ದಡ್ಡರಾಗಿದ್ದರೆ ಸಿನಿಮಾ ನೋಡ್ರಿ ಅಂತೇಳಿ ಒಂದು ಟೈಟಲ್ ಆಯ್ತಲ್ಲ, ಟೈಟಲಲ್ಲಿ ಒಂದು ಮೋಡಿ ಆಗೈತಿ, ಮೋಡಿ ಮಾಡಿಬಿಟ್ಟಿರ್ತದೆ ಅಷ್ಟು. ಯಾಕಂದ್ರೆ ನಿಜವಾದ ಬುದ್ಧಿವಂತರು ದಡ್ಡರ ಥರ ಇರ್ತಾರೆ. ದಡ್ಡರು ನಾವೇ ಬುದ್ಧಿವಂತರು ಅಂತ ಹೇಳ್ಕೊಂತ ಅಡ್ಡಾಡ್ತಿರ್ತಾರೆ. ಈ ಒಂದು ಟೈಟಲ್ ಏನೈತಲ್ಲ, ಟೈಟಲಲ್ಲಿ ಒಂದು ಮೋಡಿ ಮಾಡಿಬಿಡುತ್ತೆ. ಅಷ್ಟು ಅಲ್ಟಿಮೇಟ್ ಅಂತ ಈ ಒಂದು ಸಿನಿಮಾ ಐತಿ. ದಯವಿಟ್ಟು ಮಿಸ್ ಮಾಡಿದೆ, ದಯವಿಟ್ಟು ಈ ಒಂದು ಸಿನಿಮಾ ನೋಡ್ಬೇಕಂತ ಹೇಳ್ತೀನಿ. ಇದು ಬ್ಲಾಕ್ ಬಸ್ಟರ್ ಹಿಟ್ಟಲ್ಲಿ ಲಿಸ್ಟ್ನಲ್ಲಿ ಸೇರಿರುವಂಥ ಈ ಒಂದು ಸಿನಿಮಾ ಆಗೈತಿ. ಒಟ್ಟು 5 ಸಿನಿಮಾಗಳಾಗ್ಯಾವ. ಇನ್ನೂ ಒಂದು ಸಿನಿಮಾ ಐತಿ. ಅದು ಯಾವುದಪ್ಪ ಅಂತಂದರೆ ನಮ್ಮ ಬಾದ್ಶಾ, ಕರುನಾಡ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅಭಿನಯದ ಮ್ಯಾಕ್ಸ್ ಯಾರಿಗೆ ಗೊತ್ತಿಲ್ಲ ರೀ. ಯಾಕಂದ್ರೆ 2024ರಲ್ಲಿ ಡಿಸೆಂಬರ್ದಲ್ಲಿ ಕೊನೆಯ ತಿಂಗಳಲ್ಲಿ ತೆರೆ ಕಂಡಂಥ ನಮ್ಮ ಕ್ರಿಸ್ಮಸ್ ಹಬ್ಬದಂದು ತೆರೆಗೆ ಬಂದಂಥ ಈ ಒಂದು ಸಿನಿಮಾ ಯಾರಿಗೆ ನೆನಪಿಲ್ಲ ರೀ. ಯಾಕಂದರೆ ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅಭಿನಯದ UI ಸಿನಿಮಾ ಅದಾದ ಬಳಿಕ 5 ದಿನದ ಅಂತರದಲ್ಲಿ ಈ ಒಂದು 2 ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ಯಾವ. ಅದರಲ್ಲಿ ಮ್ಯಾಕ್ಸ್ ಕೂಡ ಒಂದಾಗೈತಿ. ಅದು ಯಾರಿಗೆ ಗೊತ್ತಿಲ್ಲ. ಯಾಕಂದರೆ ಒಂದೇ ರಾತ್ರಿಯಲ್ಲಿ ಒಂದು ಮಿಸ್ಸಿಂಗ್ ಮರ್ಡರ್ ಆಗಿರುತ್ತೆ. ಮರ್ಡ್ರನ್ನ ಪತ್ತೆ ಹಚ್ಚೋದು ಅದನ್ನು ಯಾವ ರೀತಿ, ಯಾಕಂದರೆ ಹೇಳಿದ್ರೆ ನಾವು ಎಲ್ಲ ಹೇಳ್ಕೊಂತ ಹೋದಪ್ಪ ಅಂದ್ರೆ ಸರಿ ಇರೋಲ್ಲ. ಸಿನಿಮಾ ನೋಡ್ಬೇಕು ನೀವು. ಸಿನಿಮಾ ನೋಡಿ ಕೇಟ ಅದೊಂದು ಥಿಯೇಟ್ರ್ನಲ್ಲಿ ನೋಡುವಂಥ ಖುಷಿ, ಅದೊಂದು ಎಂಜಾಯ್ಮೆಂಟ್ ಮಾಡೋವಂಥ ಖುಷಿ, ಥಿಯೇಟ್ರಲ್ಲಿ ಎಂಜಾಯ್ಮೆಂಟ್ ಮಾಡೋಷ್ಟು ಖುಷಿ ಬೇರೆ ಅದರಲ್ಲಿ ಸಿಗುವುದಿಲ್ಲ. ಯಾಕಂದ್ರೆ ಮೊಬೈಲ್ ನೋಡೋಕತ್ತಪ್ಪ ಅಂದ್ರೆ ವಿಡಿಯೋ ಮಾಡೋದು ಎಲ್ಲ ಮಾಡಿದಪ್ಪ ಅಂತಂದ್ರೆ ಪೈರಸಿ ಮಾಡೋಂಗೆ ಅದೆಲ್ಲ ಮಾಡಬಾರ್ದು. ಅದನ್ನು ಮಾಡ್ಕೊಂಬಂದು ನೀವೆಲ್ಲ ಮೊಬೈಲ್ ನೋಡಿದ್ರಪ್ಪ ಅಂತಂದ್ರೆ ಅದನ್ನು ಇಂಟ್ರೆಸ್ಟ್ ಬರೋದೇ ಇಲ್ಲ. ಅಷ್ಟು ಅಲ್ಟಿಮೇಟ್ ಅಂತ ಈ ಒಂದು ಮ್ಯಾಕ್ಸ್ ಸಿನಿಮಾ ಐತಿ. ನಮ್ಮ ಕರುನಾಡ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಇದು ಬ್ಲಾಕ್ ಬಸ್ಟರ್ ಹಿಟ್ನಲ್ಲಿ ಈ ಒಂದು ಸಿನಿಮಾಗಳು ಒಟ್ಟು 6 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗ್ಯಾವ. ದಯವಿಟ್ಟು ಮಿಸ್ ಮಾಡಿದೆ ಈ ಒಂದು ಮ್ಯಾಕ್ಸ್ ಸಿನಿಮಾ ದಯವಿಟ್ಟು ನೋಡಬೇಕು ಅಂತೀರಿ ಎಲ್ಲರೂ ಕೇಳ್ಕೊತೀನಿ ಅಂತ ಹೇಳಿದ್ರೆ. ಅಷ್ಟು ಒಳ್ಳೆಯ ಸಿನಿಮಾಗಳಾಗ್ಯಾವ. ಯಾಕಂದ್ರೆ ಡಿಸೆಂಬರ್ ಕೊನೆಯ ತಿಂಗಳಲ್ಲಿ ಬಂದಂಥ ಈ ಎಲ್ಲ 2 ಸಿನಿಮಾಗಳು ಸೂಪರ್ ಹಿಟ್ ಆದ ಸಿನಿಮಾಗಳು. ಅದಕ್ಕಿಂತ ಮುಂಚೆ ಯಾವ್ಯಾವ ಸಿನಿಮಾ ಸೂಪರ್ ಹಿಟ್ ಆಗ್ಯಾವ ಅಂತ ಎಲ್ಲವನ್ನು ಹೇಳಿದ್ದೀನಿ. ಯಾಕಂದ್ರೆ ನಮ್ಮ ದುನಿಯಾದಿ ಸರ್ ಅಭಿನಯದ ಸಿನಿಮಾಗಳು ಭೀಮಾ ಸಿನಿಮಾ, ಮತ್ತು ನಮ್ಮ ಶ್ರೀಮುರಳಿ ಸರ್ ಅಭಿನಯದ ಭಗೀರ ಸಿನಿಮಾ, ಮತ್ತು ನಮ್ಮ ಗಣೇಶ್ ಸರ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ, ನಮ್ಮ ಶಿವಣ್ಣ ಸರ್ ಅಭಿನಯದ ಭೈರತಿನಗಲ್, ಮತ್ತು ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅಭಿನಯದ UI, ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅಭಿನಯದ ಮ್ಯಾಕ್ಸ್ ಸಿನಿಮಾಗಳು. ಒಟ್ಟು 6 ಸಿನಿಮಾಗಳು ಸೂಪರ್ ಹಿಟ್ ಆದಂಥ ಬ್ಲಾಕ್ ಬಸ್ಟರ್ ಹಿಟ್ ಕಂಡಂಥ ಈ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಈ ಒಂದು 6 ಸಿನಿಮಾಗಳು ಸೂಪರ್ ಹಿಟ್ ಆಗ್ಯಾವ. ಇನ್ನೂ ಯಾವ್ಯಾವ ಬಿಟ್ಟಿನಿ ಯಾವ್ಯಾವ ಬಿಟ್ಟಿಲ್ಲ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳಕತ್ತೀನಿ. ಓಕೆ ಸರ್, ನಾ ಏನ್ರ ತಪ್ಪು ಮಾತಾಡಿದ್ದೀನಪ್ಪ ಅಂದ್ರೆ ಒಟ್ಟು ವರ್ಷದ 2024ರ ಕೊನೆಯ ತಿಂಗಳಲ್ಲಿ ಒಟ್ಟು 2024ರ ವಿಶ್ವದಲ್ಲಿ ತೆರೆ ಕಂಡಂಥ ಎಲ್ಲ ಸಿನಿಮಾಗಳು ಯಾವ್ಯಾವ ಬ್ಲಾಕ್ ಬಸ್ಟರ್ಗಳು ಎಲ್ಲವನ್ನು ಹೇಳಿದ್ದೀನಿ. ನಾನು ಯಾವ ಬಿಟ್ಟಿನಪ್ಪ ಅಂದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳ್ತೀನಿ. ಓಕೆ ಸರ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.